ಸೊ ಈ ಫ್ಲವರ್ಗೆ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಅಕ್ರಿಲಿಕ್ ಯಾನಲ್ಲಿ ಮಾಡಿದ್ದೀನಿ. ಅಂದರೆ ನಾನು ಮಾಡ್ತಾ ಇರೋದು ಈಗ ಕಾಟನ್ ಥ್ರೆಡ್ಡಲ್ಲಿ. ಸೊ ಯಾವ ಥ್ರೆಡ್ಡಲ್ಲಿ ಬೇಕಾದರೂ ಮಾಡ್ಬೋದು, ಯಾವ ಕಲರ್ಸ್ ಬೇಕಾದರೆ ಯೂಸ್ ಮಾಡ್ಬೋದು. ಇದರಲ್ಲಿ ಥ್ರೆಡ್ಡಲ್ಲಿ ಮಾಡಿದ್ರೆ ಇನ್ನು ಸ್ವಲ್ಪ ಸ್ಟಿಚಸ್ ಕ್ಲಾರಿಟಿ ಇರುತ್ತೆ ಅಂತ ಥ್ರೆಡ್ ಚೂಸ್ ಮಾಡಿದ್ದೀನಿ. ಓಕೆ, ಸೊ ಇದಿರಲಿ, ನಾನು ನಿಮಗೆ ನೋಟ್ಸ್ ಕೊಟ್ಟಿದ್ದೀನಲ್ಲ, ಆ ನೋಟ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನೋಟ್ಸ್ನಲ್ಲಿ ಚೈನ್ 4 ಇದೆ. ಸೊ ಚೈನ್ 4 1 2 3 4. ಸೊ ಚೈನ್ 4 ಹಾಕ್ಕೊಂಡು ಜಾಯಿನ್ ಮಾಡಬೇಕು. ಓಕೆ, ಸೊ ಯೂಶಲಿ ನಾವು ಜಾಯಿನ್ ಮಾಡೋದು, ಐ ವಿಲ್ ಜಸ್ಟ್ ಝೂಮ್ ಇನ್ ಅ ಲಿಟಲ್ ಬಿಟ್. ಓಕೆ, ಯೂಶಲಿ ಜಾಯಿನ್ ಮಾಡೋದು ನಾವು ಯಾವಾಗಲೂ ಫಸ್ಟ್ ಚೈನಲ್ಲಿ ಹಿಂಗೆ ಜಾಯಿನ್ ಮಾಡ್ತೀವಿ. ಸೊ ಹಿಂಗೆ ಜಾಯಿನ್ ಮಾಡೋಕ್ಕೆ ಬದಲು ನೀವು ಈ ಚೈನ್ನ ಸ್ವಲ್ಪ ಹಿಂಗೆ ತಿರುಗಿಸಿದ್ರೆ ನಿಮಗೆ ಬ್ಯಾಕ್ ಬಂಪ್ಸ್ ಕಾಣಿಸುತ್ತೆ. ಇಲ್ಲಿ ಬಂಪ್ಸ್ ಥರ ಇದೆಯಲ್ಲ, ಈ ಬಂಪು. ಓಕೆ, ಸೊ ಅದರಲ್ಲಿ ಆ ಫಸ್ಟ್ ಬಂಪಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಒಂದು ಸರ್ಕಲ್ ಬರುತ್ತೆ. ಅಂದರೆ ನಿಮಗೆ ಆ ಸರ್ಕಲ್ ಈಗ ಕಾಣಿಸಲ್ಲ. ಸೊ ಆ್ಯಕ್ಚುಲಿ ನೋಡಿ, ಇಲ್ಲಿದೆಯಲ್ಲ ಈ ಗ್ಯಾಪ್ ಇದೆಯಲ್ಲ, ಸೊ ಈ ಗ್ಯಾಪ್ ಒಳಗೆ ನಾವು ಇನ್ಮೇಲೆ ಸ್ಟಿಚಸ್ ಮಾಡಬೇಕು. ಸೊ ಹಿಯರ್ ವಿ ಹ್ಯಾವ್ ನಾವು ಈಗ ಒಂದು ಸ್ಟಾರ್ಟಿಂಗ್ ಆಯಿತು. ಈಗ ರೌಂಡ್ 1ನಲ್ಲಿ ಚೈನ್ 2 or 3 ಇದೆ. ಓಕೆ, ಸೊ 2 or 3 ಅಂದರೆ ಡಿ ಸಿಗೆ ನಾವು ಯಾವಾಗಲೂ ಸ್ಟಾರ್ಟ್ ಮಾಡುವಾಗ 3 ಚೈನ್ಸಿಂದ ಸ್ಟಾರ್ಟ್ ಮಾಡ್ತೀವಿ. 2 ಮಾಡಿದ್ರೂ ಆಗುತ್ತೆ. ಸೊ ವಿಚ್ ಎವರ್, ಓಕೆ, ಯು ಕ್ಯಾನ್ ಚೂಸ್ 2 or 3. ಬಟ್ ಏನಂದರೆ ಎಲ್ಲ ರೋನಲ್ಲೂ ಕನ್ಸಿಸ್ಟೆಂಟ್ ಆಗಿ ಅದೇ ಫಾಲೋ ಮಾಡಬೇಕು. ಸೊ ಈಗ ನಾನು 3ನೇ ಮಾಡ್ಕೋತೀನಿ, ಬಿಕಾಸ್ ಯಾವಾಗಲೂ ಡಿ ಸಿ ಮಾಡುವಾಗ 3 ಚೈನ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ 3 ಚೈನ್ಸ್ ಮಾಡಿದ್ದೀನಿ. 3 ಚೈನ್ಸ್ ಮಾಡಿಬಿಟ್ಟು 12 ಡಿ ಸಿ ಇಂಟು ದ ರಿಂಗ್. ಸೊ ಈ 3 ಚೈನ್ ಮಾಡಿರೋದು ನಮಗೆ ಕೌಂಟ್ ಆಗಲ್ಲ. ಇದು ಜಸ್ಟು ನಾವು ರೋ ಹೈಟ್ ಇನ್ಕ್ರೀಸ್ ಮಾಡೋಕ್ಕೆ ಈ 3 ಚೈನ್ಸ್ ಮಾಡಿರೋದು. ಇದಾದಮೇಲೆ 12 ಡಿ ಸಿ ಮಾಡ್ಕೋತೀವಿ ನಾವು ರಿಂಗ್ನಲ್ಲಿ. ಸೊ ಇನ್ಸೈಡ್ ದ ರಿಂಗ್ ಯು ಹ್ಯಾವ್ ಟು ಮೇಕ್. ಸೊ ಈಗ ನಾನು ಮಾಡ್ತಾ ಇರೋದು 1 ಡಿ ಸಿ ಮಾಡಿದ್ದೀನಿ. ಸೊ ಆ ಥರ 12 ಡಿ ಸಿಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನು ಅಂದರೆ, ಸೊ ಸಪೋಸಿಂಗ್ ಡೌಟ್ಸ್ ಇರುತ್ತೆ, ಯಾವುದು ಫಸ್ಟ್ ಡಿ ಸಿ ಆಮೇಲೆ ಯಾವುದು ಸೆಕೆಂಡು ಅಂತ ಡೌಟ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಯಾವಾಗಲೂ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡು ನಾವು ಸ್ಪಾಟ್ನ ಚೆಕ್ ಮಾಡ್ಕೊಬಿಟ್ರೆ, ನಾವು ಸೆಟ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ರೌಂಡ್ ಹಾಕುವಾಗ ಈಸಿಯಾಗಿರುತ್ತೆ. ಸೊ ಇದರಲ್ಲಿ ಇದು ಸಾರಿ, ನಾನು ಕ್ಯಾಮ್ರಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಇದು 3 ಚೈನ್ ಫಸ್ಟ್ ಮಾಡಿದ್ದೀವಿ. ಆ 3 ಚೈನ್ ಬಿಟ್ಬಿಟ್ಟು ಅದಾದಮೇಲೆ ಫಸ್ಟ್ ಸ್ಟಿಚ್ಚು ಇದರಲ್ಲಿ ಯಾವುದು ಅಂದರೆ, ದಿಸ್ ಒನ್ ಇಸ್ ದ ಫಸ್ಟ್ ಸ್ಟಿಚ್. ಓಕೆ, ಸೊ ಲುಕ್ ಹಿಯರ್, ಇಲ್ಲಿರೋದು ನೋಡಿ, ಇದು ಈ 3 ಚೈನ್ಸು. ಆ 3 ಚೈನ್ಸ್ನ ಬಿಟ್ಬಿಟ್ಟು ಫಸ್ಟ್ ಸ್ಟಿಚ್ಚಲ್ಲಿ ನಾನು ಮಾರ್ಕರ್ ಹಾಕೋತಾ ಇದ್ದೀನಿ, ಬಿಕಾಸ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ದ ಫಸ್ಟ್ ಡಿ ಸಿ ದಟ್ ಐ ಮೇಡ್. ಸೊ ಕೌಂಟ್ ಮಾಡುವಾಗಲೂ ಈಸಿ ಆಗುತ್ತೆ. ಸೊ ಈಗ ನಾನು 2 ಡಿ ಸಿ ಮಾಡಿದ್ದೀನಿ. ಆ ಥರ ಟೋಟಲಿ 12 ಮಾಡಬೇಕಿತ್ತು. ಸೊ 10 more ಐ ಹ್ಯಾವ್ ಟು ಡೂ ಇನ್ಸೈಡ್ ದಿಸ್ 4 ಚೈನ್ ರಿಂಗ್. ಸೊ ದಟ್ಸ್ 3, that's 4, that's 5, 6, 7, 8, 9, 10, 11, 12. ಸೊ 12 ಆಯ್ತಲ್ವಾ. ಸೊ 12 ಆದಮೇಲೆ ತಿರ್ಗಾ ಒಂದ್ಸಲ ಕೌಂಟ್ ಮಾಡ್ಕೊಬಿಡ್ಬೇಕು. ಸೊ ಈಗ ನಮಗೆ ನೋಡಿ, ಇದು ಫಸ್ಟ್ ಸ್ಟಿಚ್ ಅಂತಂದರೆ ಎಲ್ಲದನ್ನ ಒಂದ್ಸಲ ಕೌಂಟ್ ಮಾಡಿಬಿಡೋಣ. ಇದು 1, ಇದು 2, 3, 4, ಸಾರಿ 1, 2, 3, 4, 5, 6, 7, 8, 9, 10, 11 ಆ್ಯಂಡ್ ಇದು ಸೇರಿಸಿ 12 ಆಯಿತು. ಸೊ 12 ಸ್ಟಿಚಸ್ ಆಯ್ತಲ್ವ. 12 ಆದಮೇಲೆ ನಮಗೆ ಇದು ಗುರ್ತಿಗೆ ಹಾಕೊಂಡಿದ್ದು. ಸೊ ಇದನ್ನ ಈಗ ಎತ್ಬಿಡೋಣ. ಸೊ ಬಿಕಾಸ್ ಅಲ್ಲಿ ನಾವು ಜಾಯಿನ್ ಮಾಡಬೇಕು. ಬೇಕಾದರೆ ನೀವು ಸ್ವಲ್ಪ ಒಂದು ಫಿಂಗರ್ ಇಟ್ಕೊಂಡು ಅದನ್ನು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಈಗ ಜಾಯಿನ್ ಮಾಡುವಾಗ ಇದನ್ನ ವಿ ವಿಲ್ ಜಾಯಿನ್ ಇಟ್ ಟು ದ ಫಸ್ಟ್ ಡಿ ಸಿ.
ಸೊ ಆಕ್ಚುಲಿ ಆ 3 ಚೈನ್ ಹಾಕಿದ್ದು ನೋಡಿ ಅದು ಒಂದು ಹಿಂದ್ಗಡೆ ಅದು ಹೋಗ್ಬಿಡುತ್ತೆ. that is hidden there, so it doesn't matter. Now we want only 12 DCs in the ring. ಈಗ 12 DC ring ಅಲ್ಲಿ ಹಾಕಾಯ್ತು. So now we will proceed to round 2. So round 2 ನಲ್ಲಿ again start with 3 chain. Like I told you, you can start with 2 chain or you can start with 3 chain. So there is 3 chain and then 1 DC in the same starting place. Okay, see, starting place means, see, the from where your chain is starting. So idu nim chain andre nodi illi start agta ide alva, ee stitch olaginda start agta ide. So ee jagadalli DC in the same starting place antandre this place. Okay, so it might look, see, the chain is here and the place is here a little bit to the left, but don't be searching for something here only. So this is the place, actual place. Okay, see, so idralli innond DC madkobeku. So 1 DC in the same starting place as join anta andre ide. So in this place, once again I'll show you the place. See, this is the chain and this is the starting place. So idralli one more, ಇದರಲ್ಲಿ ಒಂದು DC ಹಾಕೋತೀವಿ. ಓಕೆ, ಸೊ ಈಗೇನಾಗಿದೆ, 3 ಚೈನ್ಸ್ ಆಗಿದೆ ಮತ್ತೆ ಒಂದು DC ಆಗಿದೆ. ಅದಾದ್ಮೇಲೆ ಫ್ರಂಟ್ ಪೋಸ್ಟ್ ಎಕ್ಸ್ಟೆಂಡೆಡ್ DC ಅರೌಂಡ್ ದ ಸ್ಟಾರ್ಟಿಂಗ್ ಚೈನ್ ಪ್ಲಸ್ 1 DC. ಸೊ ಇದು ಸ್ಟಾರ್ಟಿಂಗ್ ಚೈನು, ಇದು ಏನಿದು ಇದು DC. ಓಕೆ, ಸ್ಟಾರ್ಟಿಂಗ್ ಇದು DC. ಸೊ ನಾವು ಈಗ ವಿ ಹ್ಯಾವ್ ಟು ಲುಕ್ ಬಿಲೋ. Means 1 front post extended DC around the starting chain and 1 DC. So kelage ನಾವು previous row ನಲ್ಲಿ you remember we made 3 chains, right? So that 3 chain is here. See, this is the starting 3 chain that we made previously and this is the first DC we made in the previous round. So around these two we have to make a front post extended DC. Means DC ge henge neevu, if you take the thread over the needle like this, you will insert your hook around both the chain as well as the DC. Okay, see, the front post means ee kelaginda mailing barbeku, idu the needle bandbuttu he will take the yarn over the needle like this and bring it out and lengthen it a little bit like this. And after you lengthen, you will do extended DC. Extended DC andre, see, first you have to come out of only 1 loop like this, then you will have 3 on the needle, then again out of 2, then again out of 2 like this. Okay, so this is called an extended DC. So ee tara we will continue making the rest of the round. So again the instruction says 1 DC. So 1 DC in the next stitch. ನೀವು ಹಿಂಗೆ ಕರೆಕ್ಟ್ ಆಗಿ ನೋಡಿದಾಗ ನೋಡಿ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ. ಓಕೆ, ಅದರ ಮೇಲೆ 1 DC ಹಾಕೊಳ್ಳೋದು, ಅದ್ರ ಮೇಲೆ 1 DC, ಆಮೇಲೆ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಎಕ್ಸ್ಟೆಂಡೆಡ್ DC in the next stitch. So okay, next stitch ಅಂತಂದ್ರೆ ನೋಡಿ ಇದೆ, ಇದ್ರ ಕೆಳಗಿರೋ ಸ್ಟಿಚ್. ಓಕೆ, ಇದ್ರ ಕೆಳಗಿರೋ ಸ್ಟಿಚ್ ಅಲ್ಲೇನೆ ಎಕ್ಸ್ಟೆಂಡೆಡ್ DC ಮಾಡಬೇಕು. ಸೊ ಹಿಯರ್ ಹಿಂಗೆ ಹೋಗ್ಬಿಟ್ಟು ಫಸ್ಟ್ ಫ್ರಂಟ್ ಪೋಸ್ಟ್ ತಗೋಬಿಟ್ಟು ವಿ ವಿಲ್ ಡೂ ಲೈಕ್ ಅ DC, ಬಟ್ ವಿ ವಿಲ್ ಎಕ್ಸ್ಟೆಂಡ್ ಇಟ್. ಎಕ್ಸ್ಟೆಂಡ್ ಮೀನ್ಸ್ ಫಸ್ಟ್ ಕಮ್ ಔಟ್ ಆಫ್ ಓನ್ಲಿ 1 of them, then out of 2 and then out of 1. So front post extended DC done. Same way 1 more DC. ಈಗ ನೋಡ್ತಾ ಬನ್ನಿ, don't miss out the stitches here. So DC into the next stitch. Okay, and next is front post extended DC. Take the yarn over the needle, go under and come out in the front post like this. Bring the yarn out, extend your stitch a little bit, only 1. Now pull through 2 of them and pull through the last 2 of them. So ee tara nimage you will have to continue for the rest of the round. Once again I'll show you without me talking. First you will do the DC, then you will do the front post DC. Okay, so I'll finish up the round and then get back to you.
ಓಕೆ, ಈಗ ಇಲ್ಲಿ ನಾನು ಈ ರೌಂಡ್ ಕಂಪ್ಲೀಟ್ ಮಾಡಾದ್ಮೇಲೆ ಯು ಕ್ಯಾನ್ ಸಿ ದಟ್ ಐ ಸ್ಟಾಪ್ಡ್ ಆಟ್ ಫ್ರಂಟ್ ಪೋಸ್ಟ್ ಎಕ್ಸ್ಟೆಂಡೆಡ್ ಡಿ ಸಿ ನಲ್ಲಿ ಸ್ಟಾಪ್ ಆಗಿದೆ. ಓಕೆ, ಸೊ ದಟ್ ಈಸ್ ವೇರ್ ಇಟ್ ವಿಲ್ ಸ್ಟಾಪ್. ಆ್ಯಂಡ್ ಇದಾದ್ಮೇಲೆ ನೀವು 24 ಸ್ಟಿಚಸ್ ಇದೆಯಾ ಅಂತ ಕೌಂಟ್ ಮಾಡಿ ನೋಡ್ಕೋಬೇಕು. 24 ಎಲ್ಲಿಂದ ಕೌಂಟ್ ಮಾಡ್ತೀರಾ ಅಂದರೆ, ಈಗ ಈ ಚೈನ್ ಸ್ಟಾರ್ಟಿಂಗಲ್ಲಿ 3 ಚೈನ್ ಮಾಡಿದ್ನಲ್ಲ, ಅದು ಕೌಂಟ್ ಮಾಡಬಾರ್ದು, ಅದು ಸ್ಟಿಚ್, ಅದಕ್ಕೆ ಕೌಂಟ್ ಇಲ್ಲ. ಓಕೆ, ಅದಾದ್ಮೇಲೆ ಫಸ್ಟ್ ಡಿ ಸಿ ಮಾಡಿದ್ವಲ್ಲ, ಅಲ್ಲಿಂದ ಕೌಂಟ್ ಮಾಡಬೇಕು. ಸೊ ಇಲ್ಲಿಂದ, ಓಕೆ, ಸೊ ಫ್ರಮ್ ಹಿಯರ್ ಯು ಹ್ಯಾವ್ ಟು ಕೌಂಟ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. So 24 stitches should be there. See, to count, no, you can look up here where you can see the chains. When you see the chains, you will be able to count how many are there correctly. So when there are 24 stitches, then your circle is correct, and then we can proceed. So to proceed, what we have to do is we have to slip stitch into the first DC. So forget the 3 chains that we made here. Do not slip stitch into that. But idu adadmele illi first DC idiyalva, ee first DC nalli slip stitch ಮಾಡ್ಕೋಬೇಕು. DC ಅಂದ್ರೆ ಮೇಲೆ ಸ್ಟಿಚ್ ಮೇಲೆ ಚೈನ್ ಇರುತ್ತಲ್ಲ, ಅಲ್ಲಿ slip stitch. Okay, slip stitch and make it into a circle. Now we'll proceed to round 3. Round 3 is again beginning with chain 3 and DC in the same starting place as we started, right? So adrallu once again you have to look very carefully. So do not mistake it to be somewhere else. So in the same starting place andre idu, see ide starting place. Okay, adu ee chain ge ಸ್ವಲ್ಪ ಲೆಫ್ಟ್ ಅಲ್ಲಿ ಕಾಣಿಸುತ್ತೆ. Okay, so that is the correct place. Do not be mistaken that ನೀವು ಇದರೊಳಗಡೆನೆ ಇಲ್ಲೇ ಮಾಡಬೇಕು ಅಂತ ಅಲ್ಲ. ಇದುವೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ ಜಾಗ. ಆ ಜಾಗದಲ್ಲಿ once again same DC. It will look, it is a little bit away, but that is not the problem. You just go ahead and make, what are we making now? DC in the same starting place, right? Okay, so one DC in the same starting place. So I've made one DC. Then front post puff stitch around the chain 2 or 3 and the first DC. So again look down in your circle. In the circle we started with chain 3 here and we did one DC here. This is extended DC, correct? So now we are going to do puff stitch around around the chain 3 and the first DC. So ಇದೆರಡು ಇದೆಯಲ್ಲ, ಇದೆರಡು ಅಡಿಗೆ ಪಫ್ ಸ್ಟಿಚ್ ಮಾಡಬೇಕು. ಸೊ ಪಫ್ ಸ್ಟಿಚ್ ಅಂದರೆ you take the yarn over the needle, go under both of them. DC ಗೆ ಮಾಡಂಗೆ ಸ್ಟಿಚ್ಚು, take the yarn and come out and you will have 3 on the needle. Take the yarn and pull out of 2 of them only. Once again take the yarn, go under the same 2 stitches, that is chain 3 and DC, go under both of them. At this point both of them are considered as one stitch only. Okay, again bring the yarn up like this and go through or pull through only 2 of them. So twice we did that. Once again we have to do the same thing. Take the yarn over the needle, go under these 2 stitches mentioned, take the yarn out like this, and now we have again pull out the yarn from 2 of them. So when you finish this, you are going to have 4 stitches, 4 loops on your hook. So now the last move is to take the yarn and bring it out of all the 4 of them. So this is called the front post puff stitch. This is the starting time where you are going under the chain 3 as well as the DC. So one front post puff stitch is done. Now DC in the next 2 stitches. Okay, so idralli ಆಯ್ತು. ಈಗ ಈ DC ನೋಡಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ಈಗ ಹತ್ರ ಹಿಂಗ್ ನೋಡಿದ್ರೆ ಇದು ಒಂದು DC, ಇದು ಒಂದು DC. ಸೊ ಈ DC ಮೇಲೆ ನೋಡಿ ಇಲ್ಲಿರೋದು ಒಂದು ಸ್ಟಿಚ್ಚು. ಸೊ ಇದು ಒಂದು ಸ್ಟಿಚ್ ಇರುತ್ತೆ, ಅದು ಮಿಸ್ ಮಾಡ್ಕೋಬಾರ್ದು. ಸೊ ನೋಡಿ ಇದು DC, ಇದೇ ನೆಕ್ಸ್ಟ್ DC. ಆ DC ಮೇಲೆ ನಾವು ಒಂದು ಏನು ಮಾಡಬೇಕು, DC in the next 2 stitches. ಸೊ ಟೇಕ್ ದ yarn ಓವರ್ ದ ನೀಡಲ್, ಇದರಲ್ಲಿ ಒಂದು DC ಮಾಡಬೇಕು, ಆಮೇಲೆ ನೆಕ್ಸ್ಟ್ರಲ್ಲೂ ಒಂದು DC ಮಾಡಬೇಕು. ಸೊ
DC in the next 2 stitches is done. ಸೊ ಈಗ ಈ ರೌಂಡ್ 3 ನಲ್ಲಿ ಫಸ್ಟ್ ಪಫ್ ಸ್ಟಿಚ್ ಮಾಡಾಯಿತು. ಫಸ್ಟ್ ಸ್ಟಿಚ್ ಪಫ್ ಮಾಡಿದ್ಮೇಲೆ 2 DC ಮಾಡಿದ್ದೀವಿ. ಸೊ ಸಿ 2 DCs, these are the 2 DCs that we made. Now it is the time for making puff stitch around the next post. Okay, post, that means not the stitch, around the next post antandre nodi ee stitch around this one we have to do the next puff stitch. So ಏನಾಗುತ್ತೆ ಅಂದ್ರೆ ನೀವು ಪ್ರೀವಿಯಸ್ ರೌಂಡ್ ಅಲ್ಲಿ ನೋಡಿದ್ರೆ ಇದು ಒಂದು ಸ್ಕಿಪ್ ಆಗುತ್ತೆ. ಈ ಸ್ಕಿಪ್ ಯಾವುದು ಅಂತಂದ್ರೆ ಇದು ಲಾಸ್ಟ್ ಟೈಮ್ ನಾವು ಮಾಡಿದ್ದು ಫ್ರಂಟ್ ಪೋಸ್ಟ್ ಎಕ್ಸ್ಟೆಂಡೆಡ್ DC ಸ್ಟಿಚ್. ಸೊ ಆ ಸ್ಟಿಚ್ ಮೇಲೆ ನಾವು ತಿರ್ಗಾ ಪಫ್ ಸ್ಟಿಚ್ ಮಾಡ್ತಾ ಇಲ್ಲ. ಸೊ ಅದ್ ಬಿಟ್ಬಿಟ್ಟು ಇದ್ರ ಇನ್ನೊಂದಿದೆಯಲ್ಲ ಅದರಲ್ಲಿ ನಾವು ಫ್ರಂಟ್ ಪೋಸ್ಟ್ ಪಫ್ ಸ್ಟಿಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಎವ್ರಿವೇರ್ in this round, see ಇದರಲ್ಲಿ ಒಂದು ಪಫ್ ಸ್ಟಿಚ್ ಬರುತ್ತೆ, ಆಮೇಲೆ ಇದರಲ್ಲಿ ಬರುತ್ತೆ, ಆಮೇಲೆ ಇದರಲ್ಲಿ ಬರುತ್ತೆ. ಅಂದ್ರೆ ಏನ್ ಅರ್ಥ ಅಂದ್ರೆ ಈ ಆಲ್ರೆಡಿ ನಾವು ಪ್ರೀವಿಯಸ್ ರೌಂಡ್ ಅಲ್ಲಿ ಮಾಡಿದ್ದು ಫ್ರಂಟ್ ಪೋಸ್ಟ್ ಎಕ್ಸ್ಟೆಂಡೆಡ್ DC ಮೇಲೆ ಪಫ್ ಸ್ಟಿಚ್ ಇರಲ್ಲ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಅದು ಬೇರೆ ಪೋಸ್ಟು, ಇದು ಬೇರೆ ಪೋಸ್ಟು. ಸೊ ಅಗೇನ್ ಪಫ್ ಸ್ಟಿಚ್ ಮೀನ್ಸ್, ಸೊ ಇದರಲ್ಲಿ ಈ ಅಂಡರ್ ದಿಸ್ ಟೇಕ್ ದ ಫ್ರಂಟ್ ಪೋಸ್ಟ್, ಬ್ರಿಂಗ್ ದ yarn out like this, so like this, and come out of 2 or pull the yarn out of 2 once again, second time, and third time. Okay, so after you do this you will have 4 stitches on the hook like this, then you pull out of all of them. Again we'll continue 2 DC, that means DC in the next 2 stitches. So 1 DC and 2 DC. Okay, then again front post puff stitch. So you see illi neevu kelage nodidre idralli puff stitch ಮಾಡಬೇಕು. Okay, not on this one. Okay, you have to do the puff stitch in under this one. So puff stitch ಗೆ once, twice, ಆಮೇಲೆ thrice. So 3 times ಆಯಿತು. 3 times ಆದಮೇಲೆ pull out of all the 4 of them and continue making 2 DCs, 1 DC, 2 DC, and again you see the puff stitch, you know where it will be, it will be on this stitch. ಇದು ಬಿಟ್ಬಿಡ್ಬೇಕು, ಇದ್ರ ಮೇಲೆ puff stitch ಮಾಡಬೇಕು. Here like this. No, I completed the stitch, I should not complete it. Okay, I'll keep it like this. Then first time done. Did I do 3 times? Okay, once again, I think I missed out something there. Okay, 1 DC and this is the second DC. Now I'm going to make the puff stitch. So once, twice, and thrice. Okay, pull out of all 3, then once again 2 DCs. So 1 and 2. Okay, see like this. The next puff stitch will be on this one. See here, you leave out this one and your puff stitch will be on this one. So like this we'll continue fully, and then we'll see how many puffs and how many DCs we should have here. ಇವಾಗ ರೌಂಡ್ 3 ಈ ಫ್ರಂಟ್ ಪೋಸ್ಟ್ ಪಫ್ ಸ್ಟಿಚಸ್ ಇದೆಯಲ್ಲ ಅದೆಲ್ಲ ಮಾಡಾದ್ಮೇಲೆ, ಸೊ ಇಲ್ಲಿದ್ದೀನಿ ನಾನು ಈಗ ಲಾಸ್ಟ್ ಒನ್ನು ಈ ಫ್ರಂಟ್ ಪೋಸ್ಟ್ ಪಫ್ ಸ್ಟಿಚ್ ಮಾಡಾಯಿತು. ಓಕೆ, ಮಾಡಾದ್ಮೇಲೆ
there is one more DC to complete. Okay, 11 times id madaitu DC in the last stitch. Okay, ade nam instruction irodu DC in the last stitch. So ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸ್ಟಿಚ್ ಇದೆ ನೋಡಿ, ಇದಿದೆ ಅಲ್ವಾ, ಇದ್ರ ಮೇಲೆ ಒಂದು DC ಮಾಡಬೇಕು. So DC in the last stitch, DC in the last stitch ಆದ್ಮೇಲೆ slip stitch to first DC. Okay, so when you look here in the starting, we made chain 3 and then we made one DC. Okay, so ಆ DC ನಲ್ಲಿ ಜಾಯಿನ್ ಮಾಡಬೇಕು ನೋಡಿ, ಇದು ಈ ಜಾಗ ಅದು. Okay, so this is the place of the DC and that is where we have to join. Once again I'll take out my needle and show you. See, there is a chain 3 here. Do not join on chain 3. You will join on the DC, the first DC that we made. So here there is one DC and here there is one DC. So those are the two DCs that is there in between each stitch. So if you remember, nodi ನಾವು ಆಗ್ತಾ ಎರಡು DC ಹಾಕ್ಬಿಟ್ಟು ಒಂದು ಪಫ್ ಸ್ಟಿಚ್ ಹಾಕಿದ್ವಿ ಅಲ್ವಾ, ಅದೇ ತರ ಈ ಎರಡು ಪಫ್ ಸ್ಟಿಚ್ ಮಧ್ಯದಲ್ಲೂ ಎರಡು DC ಬರಬೇಕು. ಸೊ ಒಂದು DC ಇಲ್ಲಿದೆ, ಒಂದು DC ಇಲ್ಲಿದೆ. ಸೊ that is the meaning of why we are doing it separately like that. Okay, ಈಗ ಫಸ್ಟ್ DC ನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. Slip stitch ಮಾಡಿದ ನಂತರ we have to see whether we have all the required number of stitches before you proceed. So according to this you should have 12 puffs. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ 1 2 3 4 5 6 7 8 9 10 11 and 12. So 12 puff stitches ಇದೆ, ಮತ್ತೆ in between 2 DCs ಇರುತ್ತೆ. ಸೊ 2 DCs ಇದ್ರೆ ಸೊ 24 DC ಇರುತ್ತೆ, ಮತ್ತೆ 12 puffs ಇರುತ್ತೆ ಈ ರೌಂಡ್ ನಲ್ಲಿ. ಸೊ ಇದಾದ್ಮೇಲೆ ಯಾನ್ ಚೇಂಜ್ ಮಾಡಬೇಕು. ಓಕೆ, ಸೊ ಇವಾಗ yarn change ಮಾಡೋದ್ರಲ್ಲಿನೇ ಪ್ರಾಬ್ಲಮ್ ಆಗಿ I feel because we are changing yarn directly here, no, in this round itself. So that is why there is a little confusion. So what I am suggesting is ನೀವು yarn ನ ಇಲ್ಲಿ ಫಿನಿಶ್ ಮಾಡ್ಬಿಟ್ಟು ಹೊಸ yarn ನಾವು ತಿರ್ಗಾ ಇಲ್ಲೇ ಜಾಯಿನ್ ಮಾಡೋಣ. ಆವಾಗ ಇನ್ ಸ್ವಲ್ಪ ನಾವು ಮಾಡಕ್ಕೆ ಸ್ವಲ್ಪ, because in between we are slipping some stitches and all that. So what we will do is we will end the yarn here like this. So join ಮಾಡಾದ್ಮೇಲೆ as usual, however, when we join we make one more chain here like this, correct, and we take out the yarn and we cut it. So adna finish ಮಾಡ್ಕೊಳ್ಳೋಣ, ಆಮೇಲೆ ಹೊಸ yarn join ಮಾಡ್ಕೊಳ್ಳೋಣ. Okay, so I finished that one and this is how it looks now. Okay, so next yarn join ಮಾಡೋಣ. yarn change ಮಾಡ್ಬಿಟ್ಟು where should we join? Okay, SC into the same stitch as the join. Okay, so ಇಲ್ಲಿ join ಗೆ ನಮಗೆ ಗುರುತು ಇಲ್ಲಿದೆ, so we need not worry about that. And I'll take the next color. So the next color I will take is, I think I'll take another color. Excuse me. Okay, next color yarn tagondo. So when we want to begin, you can either begin straight away or we can make a slip knot and then we can begin also. So whichever is your preferred method you can do. You can start with the slip knot like this, or even without a slip knot we can start. Okay, so ನಾನು ಯಾವಾಗಲೂ slip knot ಹಾಕಲ್ಲ, so I am not doing it. So now where do we have to start? SC into the same stitch as join. Okay, so single crochet into the same slip as we joined. So ಇಲ್ಲಿ ನಾವು ಜಾಯಿನ್ ಮಾಡಿದ್ದೀವಲ್ವಾ ನೋಡಿ, ಇಲ್ಲಿ DC ಇತ್ತು, ಒಂದು DC, ಆ DC ನಲ್ಲಿ ಜಾಯಿನ್ ಮಾಡಿದ್ದೀವಿ. ಸೊ ಅಲ್ಲಿಂದನೇ ತಿರ್ಗಾನು ಸ್ಟಾರ್ಟ್ ಮಾಡೋಣ. ಸೊ ಏನ್ ಮಾಡಬೇಕು, ಸಿಂಗಲ್ ಕ್ರೋಶೆ ಹಾಕ್ಬೇಕಲ್ಲಿ. ಸೊ ಐ ವಿಲ್ ಪುಟ್ ದ ನೀಡಲ್ ಇನ್ಸೈಡ್ ಲೈಕ್ ದಿಸ್ and I will join the new thread. So whenever we join the new thread, we'll bring it out like this. We'll make one chain and then according to the instruction we have to make one single crochet there. So we will make one single crochet here in the same place as we joined. So idu ee tail hindgade irli, hosa joining thread or hindgade irutte. So illi join ಮಾಡಿದ್ದೀನಿ ನಾನು. ಜಾಯಿನ್ ಮಾಡೋದನ್ನ ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೀನಿ, ಎಲ್ಲಿ ಯಾವ ಜಾಗದಲ್ಲಿ ಜಾಯಿನ್ ಮಾಡೋದು ಅಂತ. ಜಾಯಿನ್ ಮಾಡೋದು ಇನ್ ದ ಸೇಮ್ ಪ್ಲೇಸ್ ಆಸ್ ವಿ ಜಾಯಿನ್ಡ್. ಸೊ ಇಲ್ಲಿ ನಾನು ಜಾಯಿನ್ ಮಾಡಿದ್ದೆ, ಸೊ ಅದೇ ಜಾಗದಲ್ಲಿ. ಸೊ ನೋಡಿ, ಇದು ಈ ಪಫ್ ಸ್ಟಿಚ್ದು ಈ ಜಾಗ, ಈ ಪಫ್ ಸ್ಟಿಚ್ದು ಈ ಸ್ಟಿಚ್ ಒಳಗೆ ನೀಡ್ಲ್ ಹಾಕೊಂಡು ಐ ವಿಲ್ ಟೇಕ್ ದ ನ್ಯೂ ಥ್ರೆಡ್
and I'll bring it outside. After I bring it outside, you always have to make one chain to fix the stitch there and single crochet into the same place as you joined. So you made one single crochet there. Now we will continue. Front post single crochet around the puff stitch. So illi puff stitch illide, so front post single crochet andre go under the puff stitch like this. Nodi illi, okay, under the puff stitch, and make one single crochet like this. So front post single crochet around the puff stitch, ಆಮೇಲೆ chain 4, 1 2 3 4 chain 4 ಹಾಕೊಂಡು picot ಮಾಡ್ಕೊಳ್ಳೋದು. picot ಅಂದ್ರೆ, as you already know, you have to insert your hook in the base of the chains that you made. Like this you must insert, and you must just make a slip stitch, not a single crochet, but you should make a slip stitch. Hang madidre adu adarkke picot anta helodu. Again continue in the braid. So starting from here, you have to repeat the same thing over and over again. That is one single crochet in the next 2 DCs. So 2 DC ಇರುತ್ತೆ, ಅದು ಮಿಸ್ ಮಾಡ್ಕೋಬಾರ್ದು. ಪಫ್ ಸ್ಟಿಚ್ ಮಧ್ಯದಲ್ಲಿ 2 DC ಇದೆ ಅಲ್ವಾ, ನೋಡಿ 2 DC ಇದೆ. ಸೊ 2 DC ನಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ನೆಕ್ಸ್ಟ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಇದ್ರ ಅಡಿಗೆ ಅದೇ ಈ ಪಫ್ ಸ್ಟಿಚ್ ಇದೆಯಲ್ಲ, ಈ ಪಫ್ ಸ್ಟಿಚ್ ಅಡಿಗೆ ಈ ತರ ಈ ತರನೂ ಮಾಡ್ಬೋದು. ಇಲ್ಲಂದ್ರೆ ಸುಮ್ಮನೆ ನಾವು ಇಲ್ಲಿನೂ ಇದು ಅಂಡರ್ ದಿಸ್ ಆಲ್ಸೋ ವಿ ಕ್ಯಾನ್ ಡೂ, ಲೈಕ್ ದಿಸ್ ಆಲ್ಸೋ ವಿ ಕ್ಯಾನ್ ಡೂ. See, you can go under this like this and fully like this you can do, or simply from here to here also we can do like this also. Both are same. We are only doing a single crochet there like this. Then again there will be 2 DCs in between. 2 DCs will be there. So there on top of 2 DC we are making 1 SC each. So 2 SC, then again front post single crochet around the puff stitch, again 2 SC. Oh sorry, I didn't make the picots. Okay, ee front post admele picot madbekagittu, I moved ahead. Okay, 1 2 3 4 chains and then picot. Picot is here. Insert your hook under both these threads that you see here, okay, and pull it out and pull it out. After that 2 single crochets. After that front post single crochet, okay. After that 2 single crochet. Oh, sorry, before that we have to do the picot. Again I forgot. So 1 2 3 4 chains hakondu picot ಮಾಡಬೇಕು. ಈ picot ಮಾಡೋ ಗ್ಯಾಪ್ ಅಲ್ಲಿ ನಾವು ಪೆಟಲ್ಸ್ ಸ್ಟಾರ್ಟ್ ಮಾಡ್ತೀವಿ. Okay, so that is why it's like the design is like that. Okay, so ee tara all around we will do the same thing. Picot 2 SC, front post idralli illondu SC, ಆಮೇಲೆ picot, ಆಮೇಲೆ 2 SC. So like that it goes around. For this is the 4th round. Okay, and as we end the round I will show you how it goes. ಈಗ round 4 ನಾನು ಎಲ್ಲ ಪಿಕೋ ಮಾಡಿದ್ದೀನಿ. ಸೊ ವಿ ವಿಲ್ ಸಿ ಹೌ ಎಷ್ಟಿರಬೇಕು. 12 ಪಿಕೋಸ್ ಇರಬೇಕು. 1 2 3 4 5 6 7 8 9 10 11 12 ಪಿಕೋಸ್ ಆಯಿತು. ಓಕೆ, ಸೊ 12 ಪಿಕೋನಲ್ಲಿ ನಾವು ರಿಪೀಟ್ ಮಾಡಬೇಕಾಗಿದ್ದು ಫಿನಿಶ್ ಆಗಿದೆ. ಸೊ ಸಿ ಆಸ್ಟ್ರಿಕ್ಸ್ ಇರುತ್ತಲ್ಲ, ಈ ಆಸ್ಟ್ರಿಕ್ಸ್ ಇಲ್ಲ ಬ್ರಾಕೆಟ್ಸ್ ಇರುತ್ತಲ್ಲ, ಆ ಬ್ರಾಕೆಟ್ ಒಳಗಡೆ ಇರೋದು ನಾವು 11 ಟೈಮ್ಸ್ ಫಿನಿಶ್ ಮಾಡಿದ್ದೀವಿ. ಸೊ ಈ ಪ್ಲೇಸಲ್ಲಿ ಇದ್ದೀವಿ. ಸೊ ಲಾಸ್ಟಲ್ಲಿ ಏನು ಅಂದರೆ ನಾನು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸಲ್ಲಿ ಸಿಂಗಲ್ ಕ್ರೋಶೆ ಇನ್ ದ ಲಾಸ್ಟ್ DC ಅಂತ ಇದೆ. ಓಕೆ, ನೋಡಿ ಈಗ ನೀವು ನಿಮ್ಮ ಜಾಗದ ನಿಮ್ಮ ಪೀಸಿಂಗ್ ಇಟ್ಕೊಂಡು ನೋಡಿದಾಗ ಇನ್ನೊಂದು ಸಿಂಗಲ್ ಕ್ರೋಶೆ ಬಾಕಿ ಇರುತ್ತೆ ನೋಡಿ. ಇದಾದ್ಮೇಲೆ ಇಲ್ಲೊಂದು ಸಿಂಗಲ್ ಕ್ರೋಶೆ ಬಾಕಿ ಇದೆ ಅಲ್ವಾ.
ಓಕೆ, ಸೊ ಆ ಸಿಂಗಲ್ ಸಾರಿ ಆ ಡಿ ಸಿ ಬಾಕಿ ಇದೆ. ಸೊ ಆ ಡಿ ಸಿ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಒನ್ ಮೋರ್ ಸಿಂಗಲ್ ಕ್ರೋಶೆ ವಿ ಆರ್ ಗೋಯಿಂಗ್ ಟು ಮೇಕ್ ಹಿಯರ್. ಸೊ ಅದು single crochet in the last DC. Now slip stitch to the first single crochet. So ಯಾವುದು ಫಸ್ಟ್ ಸಿಂಗಲ್ ಕ್ರೋಶೆ ನಾವು ಕಲರ್ ಜಾಯಿನ್ ಮಾಡಿದ್ವಿ ಅಲ್ವಾ? ಸೊ ಜಾಯಿನ್ ಮಾಡಿದ ಜಾಗದಲ್ಲಿ ಫಸ್ಟ್ ನಾವು ಒಂದು ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ವಿ, ನೆನಪಿದೆಯಲ್ವಾ? ಸೊ ಅಲ್ಲಿ ಜಾಯಿನ್ ಮಾಡ್ಕೋಬೇಕು. ಈ ಜಾಯಿನ್ ಮಾಡೋ ಜಾಗದಲ್ಲಿ ಹಿಂಗಿರುತ್ತೆ. ಇದು ಈ ಚೈನ್ 3 ನಾವು ಸ್ಟಾರ್ಟ್ ಮಾಡಿದ್ದು. ಆ ಚೈನ್ 3 ನಾವು ಯಾವುದಕ್ಕೂ ಕನ್ಸಿಡರ್ ಮಾಡಲ್ಲ, ಅದು ಸ್ಟಿಚ್ ಅಲ್ಲ. ಸೊ ಡು ನಾಟ್ put your joining thread here, don't join it here. Instead you should join it in the first single crochet that we made. So this is the first single crochet that we made with the joining. So ಇಲ್ಲಿ ಒಂದು ನಿಮಗೆ ಈ ದಾರ ಸಿಗ್ತಾ ಇರೋದು, ಅದು just because that is the starting chain thread that we made. So do not look into that. So look into your work carefully. You will find the first single crochet that we made. So this is the first single crochet we made and you have to join there. Okay, so ಏನಾಯ್ತು ಆಗ ನೋಡಿ, ಈ ಪೀಕೋ ಆದ್ಮೇಲೆ ಇಲ್ಲೊಂದು ಸಿಂಗಲ್ ಕ್ರೋಶೆ ಇದೆ ಮತ್ತೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆ. ಸೊ ಎರಡು ಸಿಂಗಲ್ ಕ್ರೋಶೆ ಆಯ್ತಲ್ವಾ ನಾವು, as that is what we were following, isn't it? So in between the picots there used to be two single crochets. ಸೊ ಒಂದು ಇಲ್ಲಿದೆ, ಒಂದು ಇಲ್ಲಿದೆ. ಸೊ ಅಲ್ಲಿಗೆ ನಾನು ಸ್ಲಿಪ್ ಸ್ಟಿಚ್ ಮಾಡ್ಕೋತೀನಿ. see this place. ಓಕೆ, ಸ್ಲಿಪ್ ಸ್ಟಿಚ್ ಮಾಡ್ಕೊಂಡ್ರೆ ನಮ್ಮ ರೌಂಡ್ ಈ ರೌಂಡು ಕಂಪ್ಲೀಟ್ ಆಗುತ್ತೆ. ಹೀಗಿರುತ್ತೆ. ಸೊ ಈ ಸ್ಟಾರ್ಟಿಂಗ್ ಎಂಡಿಂಗ್ಗೆ ತುಂಬಾ ಕ್ಲಾರಿಟಿ ಇರಬೇಕಲ್ವಾ? ಸೊ ಈಗ ಏನ್ ಮಾಡ್ಬೇಕಾಗಿತ್ತು, ಈ ರೌಂಡ್ ಅಲ್ಲಿ ನಾವು ಸ್ಟಾರ್ಟ್ ಮಾಡುವಾಗಲೇ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡುವಾಗ ಅದ್ರಲ್ಲಿ ಒಂದು ಪಿನ್ ಹಾಕೊಂಡಿದ್ದಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಇರ್ತಿತ್ತು. ಸೊ ಅಲ್ಲಿ ಜಾಯಿನ್ ಮಾಡ್ಬೇಕಾಗಿತ್ತು. ಸೊ ಅಷ್ಟೇ ಡಿಫ್ರೆನ್ಸ್. ಅದ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ನಮ್ಗೆ ವರ್ಕ್ ಈಸಿ ಆಗಿರುತ್ತೆ. ಅದೇ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ. ಬಟ್ ಇಫ್ ಯು ಸ್ಟಿಲ್ ಫೈಂಡ್ ಇಟ್ ಡಿಫಿಕಲ್ಟ್, put one pin in the starting single crochet here. Then round 5 nalli again, see from here only we are starting. Okay, so idralli ಏನಂದ್ರೆ skip the starting single crochet. Okay, and 6 DC into the chain 4 picot. so ಇಲ್ಲೇನು ಮಾಡಂಗಿಲ್ಲ, ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಜಾಯಿನ್ ಮಾಡಿದ್ದೀವಿ ನೋಡಿ. ಇಲ್ಲಿ ಜಾಯಿನ್ ಮಾಡಾದ್ಮೇಲೆ ಸ್ಕಿಪ್ ದ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಅಂದ್ರೆ ನೋಡಿ, ಇಲ್ಲೊಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲೊಂದು ಸಿಂಗಲ್ ಕ್ರೋಶೆ ಇದೆ, ಅದನ್ನ ಸ್ಕಿಪ್ ಮಾಡ್ತೀವಿ. ಅದರಲ್ಲಿ ನಾವೇನು ಮಾಡ್ತಾ ಇಲ್ಲ. ಓಕೆ, ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ವಿ ಆರ್ ಜಸ್ಟ್ ಗೋಯಿಂಗ್ ಟು ಸ್ಟಾರ್ಟ್ ವರ್ಕಿಂಗ್ ಇನ್ ಟು ದ ಪಿಕೋ. ಸೊ ಅದಕ್ಕೇನು ಮಾಡೋಣ, ಜಸ್ಟ್ ಟು ಐಡೆಂಟಿಫೈ ದಟ್ ವಿ ಆರ್ ನಾಟ್ ಯೂಸಿಂಗ್ ದಟ್ ಸ್ಟಿಚ್ ಅಟ್ ಆಲ್, ಐ ವಾಂಟ್ ಯು ಟು ಜಸ್ಟ್ ಪುಟ್ ಅ ಪಿನ್ ದೇರ್. ಓಕೆ, ಇನ್ನು ಕ್ಲಾರಿಟಿ ಆಗಿರ್ಬೇಕಾಗಿದ್ರೆ ನೋಡಿ, ಇದು ನಮ್ದು ಜಾಯ್ನಿಂಗ್. ಸಿ ದಿಸ್ ಇಸ್ ದ ಜಾಯ್ನಿಂಗ್ ಪ್ಲೇಸ್. ಓಕೆ, ನಾವು ಆಫ್ಟರ್ ದಟ್ ದೇರ್ ಇಸ್ ಅ ಸಿಂಗಲ್ ಕ್ರೋಶೆ ವಿಚ್ ವಿ ಆರ್ ನಾಟ್ ಯೂಸಿಂಗ್. ಸೊ ಅದನ್ನೇ ಸ್ಕಿಪ್ ಅಂತ ಹೇಳೋದು. ಸ್ಕಿಪ್ ದ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಅಂದ್ರೆ ಇದೆ. ಇದನ್ನ ಅಲ್ಲಿ ಹಿಂದ್ಗಡೆ ಇರಲಿ, ನಮ್ಗದು ಬೇಕಾಗಿಲ್ಲ ಈಗ. ಸೊ ಇದಾಯ್ತಲ್ವಾ? ಈಗ ಇಲ್ಲಿಂದ ಸ್ಟ್ರೈಟ್ ಅವೇ ವಿ ಆರ್ ಗೋಯಿಂಗ್ ಟು ಡೂ DCs inside this picot loop that we made. So how many we are going to make? We are going to make 6 DCs. We are going to make 6 DC. After 6 DC we are going to make a chain 1 picot, chain 1 hakondo picot, okay, then 5 DC. So 1,
2 3 4 5. okay, 5 DC ಆಯಿತು. and after this skip 1 single crochet. okay, so ಈ ಪಿನ್ನು ಆ ಕಡೆ ಇರಬೇಕಾಗಿತ್ತು. anyway it is disturbing us, so let us look at what we have here at this point. so before that what I will do is ಈ ಸ್ವಲ್ಪ ಪಿನ್ ಅನ್ನು ಮಾತ್ರ ಆ ಕಡೆ ಮಾಡ್ಕೊತೀನಿ ಸ್ವಲ್ಪ ನಾನು, just to mark that only we are doing, right? so just ಈ ಪಿನ್ ಅನ್ನು ತೆಗೆದುಬಿಟ್ಟು ಇಲ್ಲಿ ಆ ಸ್ಕಿಪ್ಟ್ ಸ್ಟಿಚ್ ನೋಡಿ ಇಲ್ಲಿದೆ, ನೋಡಿ ಇಲ್ಲಿದೆ ಸ್ಕಿಪ್ಟ್ ಸ್ಟಿಚ್ಚು. ಓಕೆ, ಈ ಪೆಟಲ್ ಅಡಿಗಿರುತ್ತೆ, ಸೊ ಅದನ್ನ ಈ ಕಡೆ ಮಾಡಿಕೊಂಡೆ ಅಷ್ಟೇ ನಾನು, ಬಿಕಾಸ್ ಇಟ್ಸ್ ಡಿಸ್ಟರ್ಬಿಂಗ್ ಅಸ್. ಸೊ ಇವಾಗ ಇದರಲ್ಲಿ ನೋಡಿ, ಇದರಲ್ಲಿ ಈಗ ನೋಡಿದಾಗ ನಿಮಗೆ ಎಷ್ಟು ಸ್ಟಿಚಸ್ ಕಾಣುತ್ತೆ? ಈಗ 3 ಸ್ಟಿಚಸ್ ಇರುತ್ತೆ ನೋಡಿ. ನೋಡಿ, ಒಂದಿದೆ, 2 ಮತ್ತು 3 ಸ್ಟಿಚಸ್ ಕಾಣುತ್ತೆ. ಈಗ ಸಿ 1 2 3. ಓಕೆ, ಈಗ 3 ಸಿಂಗಲ್ ಕ್ರೋಶೆ ಇರೋ ಜಾಗದಲ್ಲಿ ಸ್ಕಿಪ್ ಫಸ್ಟ್ ಸಿಂಗಲ್ ಕ್ರೋಶೆ. ಓಕೆ, ಸೊ ಫಸ್ಟ್ನ ಸ್ಕಿಪ್ ಮಾಡಬೇಕು, ಇದರಲ್ಲಿ ಏನು ಮಾಡೋಂಗಿಲ್ಲ, ಇದರಲ್ಲಿ ಸ್ಲಿಪ್ ಸ್ಟಿಚ್ ಮಾಡಬೇಕು. ಆಮೇಲೆ ಅದಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಇರುತ್ತೆ, ಆ ಸಿಂಗಲ್ ಕ್ರೋಶೆ ಏನು ಮಾಡೋಂಗಿಲ್ಲ. ನೋಡಿ, ಇದರಲ್ಲಿ ಏನು ಮಾಡೋಂಗಿಲ್ಲ. ಇದನ್ನ ಸ್ಲಿಪ್ ಮಾಡಿಬಿಟ್ಟು ಸ್ಟ್ರೇಟ್ ಅವೇ ನಾವು ಈಗ ಈ ಪಿಕೋ ಒಳಗಡೆ ನಾವು ಪೆಟಲ್ ಮಾಡ್ಕೋಬೇಕು. ಸೊ ಪೆಟಲ್ ಎಷ್ಟು? 6 DC, ಆಮೇಲೆ ಚೈನ್ 1 ಪಿಕೋ, ಆಮೇಲೆ 5 DC. ಸೊ ಆ ಥರ. ಸೊ ಯು ಶುಡ್ ಕಂಟಿನ್ಯೂ ಲೈಕ್ ದಿಸ್. ಸೊ ಜಸ್ಟ್ ಬಿಫೋರ್ ಕಂಟಿನ್ಯೂಯಿಂಗ್ ಐ ಆಮ್ ಗೋಯಿಂಗ್ ಟು ಶೋ ಯು. ಸಿ ಇನ್ ಬಿಟ್ವೀನ್ ಇದರಲ್ಲಿ 3 ಸ್ಟಿಚಸ್ ಇರುತ್ತೆ. 3 ಸ್ಟಿಚಸ್ ಅಲ್ಲಿ ಇದು 1, ಇದು 2, ಇದು 3. ಈ 3ರಲ್ಲಿ ಸೆಂಟರ್ ಅಲ್ಲಿ ನೀವು ಸ್ಲಿಪ್ ಸ್ಟಿಚ್ ಮಾಡಬೇಕು. ಇದನ್ನು ಬಿಟ್ಬಿಡ್ಬೇಕು. ಇದನ್ನು ಬಿಟ್ಟೋದು ಯಾಕಂದ್ರೆ ನೆಕ್ಸ್ಟ್ ರೌಂಡ್ ನಲ್ಲಿ ನಾವು ಈ 2 ಸ್ಪೇಸ್ ನ ಯೂಸ್ ಮಾಡ್ತೀವಿ, ಅದಕ್ಕೆ ಅದು ಬಿಟ್ಬಿಡ್ಬೇಕು. ಸೊ ಆ 2 ಸ್ಪೇಸ್ ಬಿಟ್ಬಿಟ್ಟು ಈ ಸೆಂಟರ್ ಇರೋ ನಲ್ಲಿ ನಾವು ಸ್ಲಿಪ್ ಸ್ಟಿಚ್ ಮಾಡ್ತೀವಿ. ಸೊ ಈ ಪೆಟಲ್ ಮಾಡಿಬಿಟ್ಟು ಅಲ್ಲಿ ಸ್ಲಿಪ್ ಸ್ಟಿಚ್ ಮಾಡಬೇಕು. ಆಮೇಲೆ ಅದೇ ಥರ ನೋಡಿ, ಎಲ್ಲ ಮಧ್ಯದಲ್ಲೂ ನಿಮಗೆ 3 ಸಿಂಗಲ್ ಕ್ರೋಶೇಸ್ ಕಾಣುತ್ತೆ. ಆ 3 ಸಿಂಗಲ್ ಕ್ರೋಶೇನಲ್ಲಿ ಸೆಂಟರ್ ಸಿಂಗಲ್ ಕ್ರೋಶೇನಲ್ಲಿ ಮಾತ್ರ ಸ್ಲಿಪ್ ಸ್ಟಿಚ್ ಮಾಡಿ, ಇದೆರಡನ್ನ ಸ್ಕಿಪ್ ಮಾಡಿ. ಓಕೆ, ಸೊ ಮಾಡಿದ್ಬಿಟ್ಟು ನಾವು ಈ ಪೆಟಲ್ಸ್ ಎಲ್ಲ ರೌಂಡ್ ಕಂಪ್ಲೀಟ್ ಮಾಡಿಬಿಡೋಣ.